ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಕೊತ್ತೇಗಾಲ ಗ್ರಾಮದಲ್ಲಿರುವ ಶ್ರೀ ಮಾರಮ್ಮ ಮತ್ತು ಗುಜ್ಜಮ್ಮನವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರಾ ಆಚರಣೆಯ ಕುರಿತು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಗ್ರಾಮದ ನಿವಾಸಿಗರಾಗಿರುವ ಹಾಗೂ ದೇವಸ್ಥಾನದ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಮಂಜುನಾಥ್ ಎಂಬ್ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಕೊತ್ತೇಗಾಲ ಗ್ರಾಮದ ವಾಸಿ ಹಾಗೂ ನಮ್ಮ ಈ ದೇವಾಲಯಗಳ ಸಮಿತಿ ಸದಸ್ಯರಾಗಿ ಊರಿನಲ್ಲಿ ಧಾರ್ಮಿಕವಾಗಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ನಮ್ಮ ಕೊತ್ತೇಗಾಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಪ್ರಥಮವಾಗಿ ಈ ಒಂದು ಪುರಾತನವಾದ ದೇವಾಲಯದ ಬಗ್ಗೆ ಒಂದು ಸಂಪೂರ್ಣ ಇತಿಹಾಸವನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದರೆ, ಈ ಒಂದು ಜಾತ್ರೆ ಇಷ್ಟು ಪ್ರಸಿದ್ಧಿಯಾಗಲು ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ. ನಾವು ಕೊತ್ತೇಗಾಲ ಗ್ರಾಮ ಅಂತ ಬಂದಾಗ ಸುಮಾರು ಈಗ ಒಂದು 3,000 ಪಾಪ್ಯುಲೇಷನ್ ಜನಸಂಖ್ಯೆ ಉಳ್ಳ ಒಂದು ದೊಡ್ಡ ಗ್ರಾಮನೇ ಅನ್ಕೋಬೋದು. ಹಾಗಾಗಿ ಈ ಗ್ರಾಮದಲ್ಲಿ ಒಂದು 12 ಕಮ್ಯುನಿಟಿ ಜನ ವಾಸ ಮಾಡ್ತಾಯಿದ್ದೀವಿ. ಎಲ್ಲ ಕಮ್ಯುನಿಟಿ ಜನಾಂಗದವರು ಸೌಹಾರ್ದತೆಯಿಂದ ಊರಿನಲ್ಲಿ ಈ ಥರ ಗ್ರಾಮ ದೇವತೆ ಹಬ್ಬಗಳು, ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ವರ್ಷಕ್ಕೊಂದ್ಸರಿ ಗ್ರಾಮ ದೇವತೆ ಹಬ್ಬಗಳನ್ನ ಆಚರಿಸ್ತೀವಿ. ಅದರಲ್ಲೂ ಸ್ಪೆಷಲ್ಲಾಗಿ ನಮ್ಮೂರಿನಲ್ಲಿ ಗ್ರಾಮ ದೇವತೆಗಳ ಹಬ್ಬ ಅಂತ ಬಂದಾಗ ಒಂದು ವಾರಗಳ ಕಾಲ ಹಬ್ಬ ನಡೆಯೋಂಥ ಪದ್ಧತಿ ಅಂದಿನಿಂದನೂ ನಡ್ಕೊಂಡು ಬಂದಿದೆ. ಪ್ರಥಮವಾಗಿ ನಮ್ಮಲ್ಲಿ ಶನಿದೇವರ ದೇವಸ್ಥಾನ ಇದೆ. ನಮ್ಮ ಪೂರ್ವಿಕರು ಸುಮಾರು 3-4 ತಲೆಮಾರುಗಳ ಹಿಂದೆನೇ ನಿರ್ಮಿಸಿದಂತಹ ದೇವಾಲಯ ಶೀತಲವಾಗಿತ್ತು. ಈಗೊಂದು 10 ವರ್ಷಗಳ ಹಿಂದೆ ಅದನ್ನು ಪುನಶ್ಚೇತನ ಮಾಡಿ ಹೊಸದಾಗಿ ಮಾಡಿ ದೇವಸ್ಥಾನನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹಾಗಾಗಿ ಶನಿವಾರ 11ನೇ ತಾರೀಕು ಶನಿದೇವರ ಉತ್ಸವ, ಬೆಳ್ಳಿ ಪಲ್ಲಕ್ಕದ ಉತ್ಸವ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆ ತನಕನೂ ಎಲ್ಲ ಗ್ರಾಮದ ಪ್ರಮುಖ ಬೀದಿಗಳೆಲ್ಲ ಮೆರವಣಿಗೆಯಾಗಿ ಪೂಜೆ ನಡೆಯುತ್ತೆ. ಹಿಂದೆ ನಾವು ಕಂಡಂಗೆ ನಮ್ಮ ತಾತ ಅವರ ತಂದೆ ಕಾಲದಲ್ಲಿ ಅದನ್ನು ಜನಗಳೇ ಶನಿದೇವರ ಉತ್ಸವನ ಹೊತ್ಕೊಂಡು ಹಾರ್ಮೋನಿಯಂ ಎಲ್ಲ ಬಾರಿಸ್ಕೊಂಡು ಊರೊಳಗನೆ ಮೆರವಣಿಗೆ ಮಾಡ್ತಿದ್ದಂಥ ಕಾಲ. ತದನಂತರ ಎತ್ತಿನ ಬಂಡಿಲಿ ಉತ್ಸವನ ಮಾಡ್ತಿದ್ದಂಥ ಕಾಲ ನಾವು ನೋಡಿರೋದು. ಈಗ ನಮ್ಮ ಜನ್ರೇಷನಲ್ಲಿ ಬಂದಾಗ ಈಗ ಬೆಳ್ಳಿ ಪಲ್ಲಕ್ಕಿ ಇದೆಯಲ್ಲ, ಅದರನ್ನೆಲ್ಲ ಕೂರಿಸಿ ಆಮೇಲೆ ಅಂದಿನ ಕಾಲಕ್ಕಿಂತ ಇಂದಿನ ಲೈಟಿಂಗ್ಸು ವೈಭವೀಕರಣವಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ. ಹಾಗಾಗಿ ಶನಿವಾರ ಶನಿದೇವರ ಉತ್ಸವದ್ದು ಕಾರ್ಯಕ್ರಮ ರಾತ್ರಿ ಪೂರ್ಣ ಇರುತ್ತೆ. ಹಂಗಾಗಿ ಮತ್ತೆ ಸೋಮವಾರಕ್ಕೆ, ಅದಾದ ಭಾನುವಾರ ಸೋಮವಾರಕ್ಕೆ ಗ್ರಾಮ ದೇವತೆ ಮಾರಮ್ಮನವ್ರ ದೇವಸ್ಥಾನ ನಮ್ಮದು ಪ್ರಸಿದ್ಧವಾದ ದೇವಸ್ಥಾನ. ನಮ್ಮದು ಎಲ್ಲ ಊರುಗಳಲ್ಲೂ ಮಾರಿ ಹಬ್ಬನ ಮಾಡೇ ಮಾಡ್ತಾರೆ. ಹೌದು. ಆದರೆ ನಮ್ಮೂರಿನ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮದು ಸಸಿ ಮಾರಿ ಹಬ್ಬ ಅಂತಂದ್ಬಿಟ್ಟು ಮಾಡ್ಕೊಂಡು ಬರ್ತಾ ಇರೋ ಪದ್ಧತಿ. ಶಶಿ ಮಾರಿ ಹಬ್ಬ ಅಂತ. ಸಸಿ ಅಂದರೆ ರೈತ ಬಾಂಧವರು, ರೈತಾಪಿ ವರ್ಗದವರು ಬಿತ್ತನೆ ಮಾಡಿ ಸಸಿ ಆಗುತ್ತೆ, ಸಸಿ ಬರ್ತಾವಲ್ಲ ಗಿಡಗಳು, ಆವಾಗ ಮಾಡೋಂಥ ಮಾರಿ ಹಬ್ಬ ನಮ್ಮ ಕೊತ್ತೇಗಾಲದ್ದು ಒಂದು ವಿಶೇಷತೆ. ಎಲ್ಲ ಮಾರಿ ಹಬ್ಬಗಳು ಮುಗಿದು ನಮ್ಮ ಕೊತ್ತೇಗಾಲ ಮಾರಮ್ಮನವರ ಈ ಸಸಿ ಮಾರಿ ಹಬ್ಬ ಲಾಸ್ಟ್ ಮಾರಿ ಹಬ್ಬ ಆಗಿರುತ್ತೆ. ಅದಾದಮೇಲೆ ಯಾವ ಹಬ್ಬನೂ ಮಾರಿ ಹಬ್ಬ ಎಲ್ಲೂ ನಾವು ನೋಡಿಲ್ಲ. ಅಂದ್ರೆ ನಿಮ್ಮ ಗ್ರಾಮದಲ್ಲಿ ನಡೆಯುವಂತಹ ಮಾರಿ ಹಬ್ಬನೇ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೊನೆಯ ಮಾರಿ ಹಬ್ಬ. ಅದು ಸಸಿ ಮಾರಿ ಹಬ್ಬ ಅಂತಂತ ಅಂದಿನಿಂದ ಅದೊಂದು ಪದ್ಧತಿ ನಡ್ಕೊಂಡು ಬಂದಿದೆ ನಮ್ಮಲ್ಲಿ. ಅದನ್ನು ನಮ್ಮ ಮಾರಮ್ಮನ ದೇವಸ್ಥಾನ
ಅದು ತುಂಬ ಶೀತಲವಾಗಿತ್ತು. ಕಳೆದ ವರ್ಷ ನಮ್ಮ ಶಾಸಕರ ಅನುದಾನದಲ್ಲಿ ನಮ್ಮ ದಾನಿಗಳು ನಮ್ಮೂರಿಂದ ಹೊರಗಡೆಗೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳುಗಳು ಎಲ್ಲರ ಸಹಾಯ ಹಸ್ತದಿಂದ ಒಂದು ಅದ್ಭುತವಾದ 45-50 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಒಂದು ಅದ್ಭುತವಾದ ಮಾರಮ್ಮನವರ ದೇವಸ್ಥಾನನ ನಿರ್ಮಾಣ ಮಾಡಿ ಹೋದ ವರ್ಷ ಉದ್ಘಾಟನೆ ಮಾಡಿದ್ದೀವಿ. ಹಂಗಾಗಿ ನಮ್ಮ ಈ ಮಾರಿ ಹಬ್ಬಕ್ಕೆ ಒಂದು ವಿಶೇಷತೆ, ತುಂಬ ಒಂದು 5-6 ತಲೆಮಾರಿನಿಂದ ನಮ್ಮ ಮಾರಮ್ಮನವರು ಪವರ್ಫುಲ್ ಮಾರಮ್ಮ. ನಮ್ಮಲ್ಲಿ ಹೆಂಗೆ ಸಾಗರೆ ಮಾರಮ್ಮ ಇರ್ಬೋದು, ನಮ್ಮ ಕಟ್ಟೆ ಮಾರಮ್ಮ ಇರ್ಬೋದು, ಅದೇ ಥರ ನಮ್ಮ ಕೊತ್ತೆಗಾಲದ ಮಾರಮ್ಮನವರ ಇದೂ ಸ್ವಲ್ಪ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ. ಹಾಗಾಗಿ ಸೋಮವಾರ ಮಾರಿ ಹಬ್ಬ ಆಗುತ್ತೆ ನಮ್ಮಲ್ಲಿ. ಮಾರಿ ಹಬ್ಬದ ಜೊತೆ ಇನ್ನೊಂದು ಆ ಕಡೆ ಮನಿಯಮ್ಮ ದೇವಸ್ಥಾನ ಅಂತ ಒಂದಿದೆ. ಮನಿಯಮ್ಮ ದೇವಸ್ಥಾನ ಅಂತ. ಅದರ ಇತಿಹಾಸನೆಲ್ಲ ಕಳೆದ ಬಾರಿ ನಮ್ಮ ತಿಮ್ಮಯ್ಯನವರು ಅದ್ರ ಬಗ್ಗೆ ವಿವರಣೆ ಮಾಡಿ ಆ ದೇವಸ್ಥಾನದ ಇತಿಹಾಸವನ್ನೆಲ್ಲ ನಿಮ್ಮ ಇದೇ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ರಿ. ಹಾಗಾಗಿ ಆ ಮನಿಯಮ್ಮ ಮತ್ತು ನಮ್ಮ ಮಾರಮ್ಮ ಎರಡೂ ದೇವರುಗಳನ್ನ ನಮ್ಮ ಕಪಿಲಾ ನದಿಯಿಂದ ದೇವರುಗಳನ್ನ ತಗೊಂಡು ಊರು ಮೆರವಣಿಗೆ ಮೂಲಕ ಭಾರಿ ವಿಜೃಂಭಣೆಯಿಂದ ಸಾವಿರಾರು ಜನಸಂಖ್ಯೆ ಸೇರಿ ಮಹಿಳೆಯರೆಲ್ಲ ಹೆಚ್ಚಿನ ರೀತಿ ಅವರವರಾದಂಥ ವಿಶೇಷವಾಗಿ ನಮ್ಮ ಈ ಆದಿಜಾಂಬವ ಸಮಾಜದವರು ವಿಶೇಷವಾಗಿ ಇದನ್ನು ಭಾರಿ ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಇವತ್ತಿಗೆ. ಹಾಗಾಗಿ ಮಾರಮ್ಮನ ದೇವಸ್ಥಾನಕ್ಕೆ ಆ ದಿನ ತಂಪನ ಪೂಜೆ ಇರುತ್ತೆ. ಮನಿಯಮ್ಮನ ದೇವಸ್ಥಾನಕ್ಕೂ ಆ ಥರ ತಂಪನ ಪೂಜೆ ಇರುತ್ತೆ. ಸೋಮವಾರದ ದಿನ ಮರಿಯಮ್ಮನವರ ಪೂಜಾ ಕೈಂಕಾರ್ಯಗಳು ಬೆಳಗಿನಿಂದ ಸಂಜೆ ತನಕನೂ ನಡೆಯುತ್ತೆ. ನಡೆದು ಒಂದು ಬಲಿ ಕಾರ್ಯಕ್ರಮ ಮಾಮೂಲಿ ಅದನ್ನ ಕಾಲದಿಂದನೂ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದೆಲ್ಲ ಆಗಿ ಸೋಮವಾರ ಮಾರಮ್ಮನವರ ಸಸಿ ಮಾರಿಯಮ್ಮನವರ ಹಬ್ಬ ಈ ಸುತ್ತಮುತ್ತಲ ಭಾಗಕ್ಕದು ಕಡೆ ಮಾರಿ ಹಬ್ಬ. ಹಂಗಾಗಿ ಆ ದಿನದ ಕಾರ್ಯಕ್ರಮ ಮಾರಿ ಹಬ್ಬ ಇರುತ್ತೆ. ಅದಾದಮೇಲೆ ಬುಧವಾರಕ್ಕೆ ನಮ್ಮ ಗುಜ್ಜಮ್ಮನವರು ಅಂತಂತ ನಮ್ಮ ದೇವಸ್ಥಾನ, ನಮ್ಮಲ್ಲಿ ಮಹಾಪಾರ್ವತಿ ಸ್ವರೂಪಳಾದ ಶ್ರೀ ಗುಜ್ಜಮ್ಮನವರ ದೇವಸ್ಥಾನ ನಮ್ಮಲ್ಲಿದೆ. ಆ ದೇವತೆಯ ಒಂದು ಕೊಂಡೋತ್ಸವ ಕಾರ್ಯಕ್ರಮ ಇರುತ್ತೆ. ನಮ್ಮೂರಿನಲ್ಲಿ ವಿಜೃಂಭಣೆಯಿಂದ ಜರುಗಂಥ ಒಂದು ಕೊಂಡೋತ್ಸವ ಅದು. ಸುಮಾರು ಒಂದು 5,000-6,000 ಜನಸಂಖ್ಯೆ ಸೇರಿ ಕೊಂಡೋತ್ಸವದ ಕಾರ್ಯಕ್ರಮ ಇರುತ್ತೆ ಬುಧವಾರ ದಿನ. ಆ ದಿನವೂ ಅಷ್ಟೇ ವಿಶೇಷವಾಗಿ ಕಪಿಲಾ ನದಿಯಿಂದ ದೇವರುಗಳನ್ನ ತಂದು ನಂದಿ ಧ್ವಜ, ಸತ್ತಿಗೆಗಳು, ಸುರಿಪಾನಿಗಳು, ವಿಶೇಷವಾಗಿ ನಮ್ಮಲ್ಲಿ ಈ ದೇವರುಗಳು ಮೈ ಮೇಲೆ ಬಂದು ನಮ್ಮ ಹಳ್ಳಿಗಾಡನ್ನ ಎಲ್ಲ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಅವೆಲ್ಲ ನಡ್ತಿರ್ತಕ್ಕಂಥದ್ದು ನಮ್ಮಲ್ಲಿ ಕಾಣ್ಬೋದು. ಜೊತೆಗೆ ಆ ದಿನ ಕೊಂಡೋತ್ಸವ ಒಂದು ಸರಿಯಾಗಿ 12:30ಕ್ಕೆ ಕೊಂಡ ಆಯೋ ಕಾರ್ಯಕ್ರಮ ಇರುತ್ತೆ. ನಮ್ಮ ಗುಡ್ಡಪ್ಪನವರು, ನಮ್ಮ ಕುಮಾರದೇವರ ಸತ್ತಿಗೆ, ಗುಜ್ಜಮ್ಮನವರ ಸತ್ತಿಗೆ, ಚಿಕ್ಕದೇವಮ್ಮನವರ ಸತ್ತಿಗೆ, ಹಾಗೆ ಅಕ್ಕಪಕ್ಕದ ಊರುಗಳ ಸತ್ತಿಗೆಗಳು ಎಲ್ಲ ನಮ್ಮೂರಿಗೆ ಆ ದಿನ ವಿಶೇಷವಾಗಿ ಬಂದಿರ್ತವೆ. ಅದೊಂದು ವಿಶೇಷತೆ ನೋಡೋಕ್ಕೆ ಭಾರಿ ಅದ್ಭುತವಾಗಿರುತ್ತೆ. ಹಾಗಾಗಿ ಆ ದಿನ ಗುಜ್ಜಮ್ಮನವರು ಕೊಂಡೋತ್ಸವ ಕಾರ್ಯಕ್ರಮ ಸಂಜೆ ತನಕ ಇರುತ್ತೆ. ಹಂಗಾಗಿ ಭಾರಿ ವಿಜೃಂಭಣೆಯಿಂದ ಒಂದು ವಾರಗಳ ಕಾಲ ಎಲ್ಲ ಕೋಮಿನ ಜನಗಳು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮೂರಿನಲ್ಲಿ ಜರುಗುತ್ತೆ. ಹಂಗಾಗಿ ಅದೇ ದಿನ ಸಂಜೆ ನಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಒಂದಿದೆ. ನಾನೊಂದ್ಸರಿ ಸಂದರ್ಶನ ಕೊಡ್ಬೇಕಾರೆ ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಕಳೆದ ಬಾರಿ ಒಂದ್ಸರಿ ಹೇಳಿದ್ದೆ. ಅಲ್ಲಿ ಕೋಣನ ಬಲಿ ಕೊಡ್ತಿದ್ರು, ಹಿಂದೆ ಚಿಕ್ಕರನ್ನ ಬಲಿ ಕೊಡ್ತಿದ್ರು. ಈಗ ಅವೆಲ್ಲ ಮುಗಿದು ಈಗ ಒಂದು ಮರಿ ಬಲಿ ಕೊಡೋ ಅಂಥ ಕಾರ್ಯಕ್ರಮ ಅವೆಲ್ಲ. ಆ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಅದು ನಮ್ಮೂರಿನಲ್ಲಿ. ಅಲ್ಲಿ ಇವತ್ತಿಗೂ ಕೂಡ ಆ ದೇವಸ್ಥಾನದಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ನಡೆದಂಥ ಕುರುಹುಗಳು ನಮ್ಮ ದೇವಸ್ಥಾನಗಳಲ್ಲಿ ಇವತ್ತಿಗೂ ಇದೆ. ಹಾಗಾಗಿ ಆ ದಿನ ಆ ದೊಡ್ಡಮ್ಮ ತಾಯಿ ದೇವಸ್ಥಾನಗಳಲ್ಲಿ ಪೂಜೆ ಕೈಂಕಾರ್ಯಗಳನ್ನೆಲ್ಲ ನಡೆಸಿ ಅವತ್ತು ಅಲ್ಲಿ ಆ ದೇವಿ ಹತ್ರ ನಮ್ಮೂರಿನವರೆಲ್ಲ ಸೇರಿ ಹೊರ ತೆಗಿಯೋದು ಅಂತಂತ ನಮ್ಮ ಹಳ್ಳಿ ಭಾಷೆಗಳಲ್ಲಿ ಮಾಡ್ತಾರೆ. ದೇವ್ರ ಮೇಲೆ ತಲೆ ಮೇಲೆ ಹೂವು ಇಟ್ಟು
ಆ ವರನ ನಾವು ಮಾಡಿದ ಇಷ್ಟು ದಿನ ನಾವು ಮಾಡಿರೋದೆಲ್ಲ ಊರಿಗೆ ಒಳ್ಳೇದು ಮಾಡಲಿ ಅಂತಂತ ಆ ದೇವರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಇಡೀ ಊರು ಜನ ಎಲ್ಲ ಸೇರಿ ಆ ದೇವಿ ಹತ್ರ ವರಪ್ರಸಾದನ ಕೇಳಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಆ ದೇವರು ವಿಶೇಷ ಏನಂತಂದರೆ, ನಾವು ನಮ್ಮ ತಂದೆಯವ್ರ ಕಾಲದಲ್ಲಿ ಏನೋ ನಮ್ಗೆ ಹೇಳ್ತಿದ್ದವರು, ದೇವರು ಹೂವು ನೀರು ಹಾಕ್ತಿರಿ, ಹೂವು ಹೊರನ ಹಂಗೆ ಕೊಟ್ಬಿಡುತ್ತೆ ಹಿಂಗೆ ಕೊಟ್ಬಿಡುತ್ತೆ, ಏನೋ ಆಡು ಭಾಷೆ ಹಳ್ಳಿಲಿ ಕಲ್ಪನೆಗಳ ಮಾತುಗಳಲ್ಲಿ ಅವ್ರು ಹೇಳ್ತಿದ್ದಂಥದ್ದು. ನಿಜವಾದ ವರ ಕೊಡೋದಾದರೆ ಆ ವರ ನಮಗೆ ಕೊಡುವಂತ ಲೆಕ್ಕಾಚಾರದಲ್ಲಿ ಕೇಳಿದಾಗ ಆ ದೇವರಿಗೆ ತಲೆಯಿಂದ ಹೂವು ಮುಂದ್ಗಡೆ ಕೂತಿದಂತೆ ಯಜಮಾನ್ರ ಹತ್ರ ಬಂದು ಬೀಳದಂಥ ಸಂದರ್ಭಗಳನ್ನ ಮಿಲ್ಕಾಗ್ತಿದ್ರು, ಕೇಳ್ತಿದ್ದು. ಅಷ್ಟೊಂದು ಪವರ್ಫುಲ್ ದೇವತೆಗಳು ನಮ್ಮ ಗ್ರಾಮದಲ್ಲಿ ಇವೆ ಅಂತಂತ ವಾಡಿಕೆ. ಅವತ್ತಿಂದನೂ ನಾವು ಆ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀವಿ. ನಂಬಿಕೆನೇ ದೇವರು. ಅದರ ಆ ನಂಬಿಕೆಲೆ ನಾವು ಕೂಡ ನಮ್ಮ ಜನ್ರೇಷನ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅಷ್ಟು ಮಾಡಿ ಆ ಹೊರೆ ತೆಗೆದು ಅಲ್ಲಿಗೆ ನಮ್ಮ ಗ್ರಾಮ ದೇವತೆ ಹಬ್ಬ ಮುಕ್ತಾಯ ಅಂತ ಆಗೋವಂಥದ್ದು ನಮ್ಮೂರಿನಲ್ಲಿ ವಾಡಿಕೆ ಹಿಂದಿನಿಂದನೂ ನಡ್ಕೊ ಬರ್ತಾ ಇರೋದು. ಗುಜ್ಜಮ್ಮ ತಾಯಿ ಅಂತಂದ್ರೆ ನಮ್ಮ ಗ್ರಾಮದ ನಮ್ಮ ಪೂರ್ವಿಕರು ಆ ಕಾಲದಲ್ಲೇ ಗುಜ್ಜಮ್ಮ ತಾಯಿಯವ್ರನ್ನ ನಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಂದಿನ ಕಾಲದಿಂದನೂ ಕೊಂಡೋತ್ಸವ, ಆ ದೇವಿಯ ಪ್ರತಿನಿತ್ಯ ದೇವ್ರಿಗೆ ಪೂಜೆ ಪುನಸ್ಕಾರಗಳೆಲ್ಲ ನಡೀತವೆ. ವರ್ಷ 365 ದಿನಗಳಲ್ಲೂ ನಡೀತವೆ. ಹಾಗಾಗಿ ಆ ದೇವಿ ಇತಿಹಾಸ ಅಪಾರವಾದದ್ದು. ನಾವು ಅದನ್ನು ಇನ್ನೂ ತಿಳ್ಕೊಳ್ಳೋಷ್ಟು ಆಗಿಲ್ಲ. ಆದರೆ ಪುರಾಣ ಪ್ರಸಿದ್ಧ ಕಾಲದಿಂದಲೂ ನಮ್ಮೂರಿಗೆ ಒಳಿತನ್ನು ಮಾಡೋಕ್ಕೋಸ್ಕರ ನಮ್ಮೂರ ಪೂರ್ವಿಕರು ಆ ದೇವಿನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷದಂತೆ ಆ ದೇವಿಗೆ ಕೊಂಡೋತ್ಸವ ಕಾರ್ಯಕ್ರಮನ ಮಾಡಿ ವಿಜೃಂಭಣೆಯಿಂದ ಹಬ್ಬಗಳನ್ನ ಆಚರಿಸ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗಲಿಂದಾಗ ಒಂದು ನನಗೆ ತಿಳಿದಂಥ ಒಂದು ನೆನಪೆಂಗೆ ಅಂದರೆ, ನಮ್ಮಲ್ಲಿ ಆಗ ಮಾರಿ ಹಬ್ಬನ 1 ವರ್ಷ 2 ವರ್ಷ ನಿಲ್ಲಿಸ್ಬಿಟ್ಟಿದ್ರು ಕಾರಣಾಂತರದಿಂದ, ಏನೋ ಸ್ವಲ್ಪ ಇದಾಗಿ. ಆವಾಗ ನಮ್ಮ ಗ್ರಾಮದಲ್ಲಿ ಈ ಮಕ್ಕಳಿಗೆ ದಡಾರ ಆಗೋದು, ದೊಡ್ಡವ್ರಿಗೆ ಸಿಡುಬು ಥರ ಬರೋದು, ಈ ಥರ ಗ್ರಾಮಕ್ಕೆ ರೋಗ ರುಜಿನಗಳು ಎಲ್ಲ ಆ ಥರ ಸಂದರ್ಭಗಳು ನೋಡಿದ್ದು ಉಂಟು ನಾವು. ಆವಾಗ ಎಲ್ಲ ಮಾರಮ್ಮ ತಾಯಿಗೆ ತಪ್ಪು ಕಾಣಿಕೆಗಳನ್ನ ಕಟ್ಟಿ ಮತ್ತೆ ಹಬ್ಬ ಎಲ್ಲ ಮಾಡಿದಾಗ ಅವೆಲ್ಲ ನಿವಾರಣೆಯಾದಂಥ ಸಂದರ್ಭಗಳನ್ನೂ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತಿಗೂ ಮಕ್ಕಳಿಗೆ ಸಿಡುಬು, ದಡಾರ, ಗದ್ದು ಮಾರಿ ಇಂಥ ಒಂದು ಎಲ್ಲ ಸಣ್ಣ ಪುಟ್ಟ ಇದಕ್ಕೆಲ್ಲ ನಮ್ಮ ಮಾರಮ್ಮನ ದೇವಸ್ಥಾನಗಳಲ್ಲಿ ಈ ದಿನಕ್ಕೂ ಅಲ್ಲಿ ಪೂಜೆ ಮಾಡಿಸಿ ಒಂದು ಬೇವಿನ ಸೊಪ್ಪನ್ನ ಇದು ಮಾಡಿಸ್ಕೊಂಡು ಬಂದರೆ ಅದು ಒಳ್ಳೆದಾಗಿರೋದನ್ನ ನಾವು ಇವಾಗಲೂ ಕೂಡ ನೋಡ್ತಾ ಇದ್ದೀವಿ. ಹಂಗಾಗಿ ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ನಮ್ಮ ಕೊತ್ತೆಗಾಲ ಮಾರಮ್ಮನ ಪವಾಡನೂ ಕೂಡ ಅತ್ಯದ್ಭುತ. ಹಂಗಾಗಿ ಒಳ್ಳೆ ಆ ದೇವಿನ ಪ್ರತಿ ವರ್ಷವೂ ನಾವು ಪೂಜೆ ಪುನಸ್ಕಾರ ಮಾಡಿ ಅವ್ರಿಗೆ ಮಾರಮ್ಮನಿಗೆ ಶಾಂತಿ ಮಾಡಿ ಹಬ್ಬನ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮೂರಿನಲ್ಲಿ ಇರುತ್ತೆ. ಹಂಗಾಗಿ ನಮ್ಮ ಕೊತ್ತೆಗಾಲ ಮಾರಮ್ಮನಿಗೂ ಒಂದು ವಿಶೇಷ ರೀತಿ ಜನಗಳಿಗೆ ಗೌರವ ಇದೆ. ಸರ್, ಈ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಬಗ್ಗೆ ತಿಳಿಸೋದಾದರೆ, ಎಷ್ಟು ದಿನಗಳ ಮುಂಚಿತವಾಗಿ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಶುರುವಾಗುತ್ತೆ, ಹೇಗೆಲ್ಲ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಆ ಒಂದು ಜಾತ್ರೆಯನ್ನು ಯಶಸ್ವಿಗೊಳಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ? ಖಂಡಿತ ಸರ್. ಈಗ ನಾವು ಯುಗಾದಿ ಆದ ನಂತರ 1 ವಾರ 15 ದಿನ ಬಿಟ್ಟು ಗ್ರಾಮದಲ್ಲಿ ಈ ಕೂಟ ಅಂತಂತ ಕರಿತೀವಿ. ಅಂದರೆ ಸಭೆನ ಗ್ರಾಮದಲ್ಲಿ ಆಡು ಭಾಷೆಯಲ್ಲಿ ಕೂಟ ಭರ್ತಿ ಮಾಡೋದು ಅಂತಂತ ಕರೀತಾರೆ ನಮ್ಮಲ್ಲೆಲ್ಲ. ಅದನ್ನು ನಾವು ಆ ಸಭೆನ ಕರೆಸ್ದಾಗ ಹೆಂಗೆ ಕರೆಸ್ತೀವಿ ಅಂದರೆ, ನಮ್ಮ ಊರಿನಲ್ಲಿ ಪ್ರಮುಖವಾಗಿ ನಾಡಗೌಡರು ಅಂತಂತ ಒಬ್ಬರನ್ನ ಮಾಡಿರ್ತೀವಿ. ಇಡೀ ಊರಿಗೆ ಒಬ್ಬರನ್ನ ನಾಡಗೌಡರು ಅಂತ ಮಾಡಿರ್ತೀವಿ. ಹಾಗೆ ಗುಡಿಗೌಡರು ಅಂತಂತ ಒಬ್ಬರನ್ನ ಮಾಡಿರ್ತೀವಿ. ಹಾಗಾಗಿ ನಮ್ಮಲ್ಲಿ 12 ಕೋಮನ ಜನ ಇರೋದ್ರಿಂದ 12 ಕೋಮನ ಯಜಮಾನರುಗಳು ಅಂತಂತನೂ ಇರ್ತಾರೆ. ಒಬ್ಬೊಬ್ರು ಎಲ್ಲ ಕೋಮಿನಿಂದನೂ ಒಬ್ಬೊಬ್ಬರು ಯಜಮಾನರುಗಳಿರ್ತಾರೆ. ಆಯಾಯ ಕೋಮು, ಉದಾಹರಣೆಗೆ ಲಿಂಗಾಯತರು ಇರ್ಬೋದು, ಜಿಂಗಮ್ರು ಇರ್ಬೋದು, ನಾಮದಾರಿ ಗೌಡ್ರು, ಕುರುಬಗೌಡರು, ಗಾಣಿಗ ಸಟ್ರು, ಉಪ್ಪಾರ ಸಟ್ರು, ನಾಯಕ ಜನಾಂಗದವರು, ಆದಿ ಜಾಂಬವ ಸಮಾಜದವರು, ಆದಿ ಕರ್ನಾಟಕ ಸಮುದಾಯ, ಕುಂಬಾರ ಸಮಾಜ, ಎಲ್ಲ ಒಂದು 12 ಸಮಾಜ ನಮ್ಮ ಗ್ರಾಮದಲ್ಲಿದೆ. ಎಲ್ಲ ಸಮಾಜದಲ್ಲೂ ಒಬ್ಬೊಬ್ಬರು ಅವ್ರವ್ರ ಸಮಾಜಕ್ಕೆ ಯಜಮಾನರುಗಳಿರ್ತಾರೆ. ಹಾಗೆ ಇಡೀ ಊರಿಗೇನೆ ಒಬ್ಬರು ನಾಡಗೌಡರು, ಗುಡಿಗೌಡರು ಅಂತಂತ ಯಜಮಾನರು ಇರ್ತಾರೆ.
ಈ ಹಬ್ಬಗಳ ಪೂರ್ವಭಾವಿ ಸಭೆಯಲ್ಲಿ ಆ ಯಜಮಾನರುಗಳು ಸಭೆಯನ್ನು ಕರೆದು, ಆ ಕೋಮೂರಿ ಯಜಮಾನರುಗಳೆಲ್ಲ ಸಭೆ ಕರೆದು, ಪೂರ್ಣ ಮುಖ್ಯವಾಗಿ ಮುಖಂಡರುಗಳನ್ನ ಕರೆದು ಈ ಹಬ್ಬದ ವಿಚಾರನ ಚರ್ಚೆಗಿಡ್ತೀವಿ. ನಾವು ಹಬ್ಬನ ಯಾವ ಡೇಟ್ ಫಿಕ್ಸ್ ಮಾಡಬೇಕು, ಹೆಂಗೆ ಮಾಡಬೇಕು, ಯಾರೆಲ್ಲ ಏನೇನು ಕೆಲಸ ಮಾಡಬೇಕು. ಇದು ಅದೇ ಕಾಲದಿಂದನೂ ನಮ್ಮ ಅಲ್ಲಿ ಒಂದೊಂದು ಜನಾಂಗಕ್ಕೆ ಒಂದೊಂದು ಕೆಲಸಗಳಿರ್ತವೆ. ಉದಾಹರಣೆಗೆ ಜಂಗಮರದು ದೇವಾಲಯಗಳ ಶುಚಿಗೊಳಿಸಿ ಎಲ್ಲ ನಮ್ಮೂರಲ್ಲಿ ಸುಮಾರು ಒಂದು 15-20 ದೇವಸ್ಥಾನಗಳಿವೆ. ಆ ದೇವಸ್ಥಾನದ ಕೈಂಕಾರ್ಯಗಳು ಮಾಡೋಂಥ ಕೆಲಸಗಳನ್ನ ಪುರೋಹಿತರಿಗೆ ಕೊಡ್ತಾರೆ, ಜಂಗಮ ಜನಾಂಗಕ್ಕೆ. ಹಾಗೆ ಲಿಂಗಾಯತ ಸಮಾಜದವರು ಅಲ್ಲಿ ಮಡ ಮಾಡೋದು, ದೇವಸ್ಥಾನದ ಕೈಕಾರ್ಯ ಕೆಲಸ ಮಾಡೋದಕ್ಕೆ ಇವ್ರಿಗೆ ಸಹಾಯಕರಾಗಿ ಆ ಥರ ತುಂಬ ಅವ್ರವ್ರ ಕೆಲಸಗಳು ಅವೇ ಇವೆ. ಈ ನಾಮದಾರಿ ಗೌಡ್ರ ಸಮಾಜದವರು ಹಂಗೇನೆ, ಅವರು ಮಡ ಅಂತಂತೆ ಮಾಡ್ತಾರೆ. ಅದನ್ನು ಮಾರಮ್ಮ ದೇವ್ರಿಗೆ ಬಾರು ಕಟ್ಟುನಿಟ್ಟಿಂದ ಮಾಡಿ ಆ ಮಾರಿ ಹಬ್ಬದ ದಿನಕ ಅವ್ರ ಕೆಲಸನ ಅವ್ರು ಮಾಡ್ತಾರೆ. ಮತ್ತು ಇನ್ನು ನಮ್ಮ ಆದಿ ಕರ್ನಾಟಕ ಸಮಾಜದವ್ರದ್ದು ಈ ಚಪ್ರ ಹಾಕೋದು, ಈ ಕೊಂಡೋತ್ಸವದಲ್ಲಿ ಕೊಂಡ ಬೇಯಿಸೋದು, ಈ ಥರ ಕಾರ್ಯಗಳನ್ನ ಅವ್ರ ಸಮಾಜಕ್ಕೆ ನಿಗದಿಯಾಗಿದೆ. ಹಾಗೆ ಎಲ್ಲ ಈ ಕುಂಬಾರ ಜನಾಂಗದವರು ಮಡಕೆ ತಂದು ಕೊಟ್ಬಿಟ್ಟು ಅವರು ಕೆಲಸ ಮಾಡ್ತಾರೆ. ಎಲ್ಲ ಸಮಾಜದವರು ಅವ್ರವ್ರ ಏನೇನು ಕೆಲಸಗಳ ಕಾರ್ಯಗಳು ಇವೆ ಆ ಕಾರ್ಯಗಳನ್ನ ಆಯಾ ಸಮಾಜದ ಯಜಮಾನರುಗಳು ಮುಂಚೂಣಿ ಘಟಕದಲ್ಲಿ ನಿಂತ್ಕೊಂಡು ಎಲ್ಲರೂ ಸಾಮೂಹಿಕವಾಗಿ ಸೌಹಾರ್ದಯುತವಾಗಿ ಈ ಹಬ್ಬನ ನಡೆಸ್ಕೊಡೋಕ್ಕೆ ಎಲ್ಲರೂ ಆಸಕ್ತಿಯಿಂದ ಮಾಡೋ ಅಂಥ ಕೆಲಸನ ಮಾಡ್ತಾರೆ. ಹಾಗೆ ಅಪೂರ್ವವಾಗಿ ಸಭೆ ಮಾಡಿ ಎಲ್ಲ ಆಯಾ ಜನಾಂಗದ ಸಮಾಜದವ್ರಿಗೆ ಆಯಾ ಕೆಲಸನ ಜವಾಬ್ದಾರಿ ಕೊಟ್ಟು, ಮುಖ್ಯವಾಗಿ ನಾಡಗೌಡರು ಗುಡಿಗೌಡರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸಿ ಈ ಹಬ್ಬನ ಯಶಸ್ವಿ ಮಾಡೋಕ್ಕೆ ನಮ್ಮ ಊರಿನವ್ರ ಎಲ್ಲರ ಸಹಕಾರನ ಕೋರಿ ಸೌಹಾರ್ದತೆಯಿಂದ ಹಬ್ಬನ ಆಚರಣೆ ಅಂತ ಮಾಡೋ ಅಂಥ ಕೆಲಸನ ಮಾಡ್ತೀವಿ. ಸರ್, ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಹರಕೆ ಹೊತ್ತಂತಹ ಭಕ್ತರು ದೇವಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ ಮತ್ತು ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳೋದಾದರೆ? ಈಗ ನಮ್ಮ ಗ್ರಾಮ ದೇವತೆ ಹಬ್ಬಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬರ್ತಾರೆ. ಬೇರೆ ಮೈಸೂರು, ಬೆಂಗಳೂರಿಂದ ಆ ಕಡೆಯಿಂದನೂ ಬರೋ ಅಂಥ ಪದ್ಧತಿ ಇದೆ. ನಮ್ಮ ಗುಜ್ಜಮ್ಮನವ್ರಿಗೆ ಆಗಲಿ, ಮಾರಮ್ಮನವ್ರಿಗೆ ಆಗಲಿ, ಅವ್ರು ಏನು ಕೋರ್ಕೊಂಡು ಅವ್ರ ಕೋರಿಕೆನ ಈಡೇರಿಸಿದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಉದಾಹರಣೆಗೆ ಸೀರೆ ಕೊಡ್ಬೋದು, ಚಿನ್ನದ ತುಂಡುಗಳು ಕೊಡ್ಬೋದು, ಕಾಸಿನ ಈ ಥರ ಎಲ್ಲ ದೇವರುಗಳಿಗೆ ಕೊಡುವಂಥ ಭಕ್ತಾದಿಗಳು ನಮ್ಮ ಗ್ರಾಮಕ್ಕೆ ಬಂದು ಮಾಡ್ಕೊಂಡು ಅವ್ರ ಹರಕೆನ ತೀರಿಸ್ಬಿಟ್ಟು ಹೋಗೋಂಥ ಉದಾಹರಣೆಗಳು ನಮ್ಮಲ್ಲಿ ಇವೆ. ಸರ್, ಈ ಒಂದು ಜಾತ್ರೆ ಯಾವುದೇ ಒಂದು ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನು ಹೇಗೆ ಒಗ್ಗೂಡಿಸುತ್ತೆ? ಜೊತೆಗೆ ನಿಮ್ಮಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದರೆ? ನಮ್ಮ ಗ್ರಾಮ ಬೇರೆ ಗ್ರಾಮಗಳಿಗೆ ಹೋಲಿಸ್ಕೊಂಡ್ರೆ ಒಂದು ವಿಶೇಷತೆ ವಿಭಿನ್ನ ರೀತಿ ಇದೆ ಅನ್ಕೋಬೋದು. ಯಾಕೆ ಅಂತಂದರೆ, ಒಂದು ಕುಟುಂಬದಲ್ಲೇ 4 ಜನ ಇದ್ದರೆ ಸೌಹಾರ್ದತೆಯಾಗಿ ಹೋಗೋಕ್ಕೆ ಕಷ್ಟ ಸಾಧ್ಯ ಇವತ್ತಿನ ದಿನಮಾನಗಳಲ್ಲಿ ಪರಿಸ್ಥಿತಿಗಳಲ್ಲಿ. ಹಾಗಾಗಿ ನಮ್ಮ ಒಂದೇ ಗ್ರಾಮದಲ್ಲಿ 12 ಜನಾಂಗ ಇದ್ದು 12 ಜನಾಂಗದವರು ಇದ್ದು ಒಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ನಾವು ಹಬ್ಬ ಮಾಡೋದು ಇದೆಯಲ್ಲ, ಇದು ಭಾಳ ವಿಶೇಷತೆ ಅಂತ ಅನ್ಕೊಂಡು ನಾನು ಹೇಳಬಲ್ಲೆ. ಯಾಕಂದರೆ ನಮ್ಮಲ್ಲಿ ಭೇದ ಭಾವ ತಾರತಮ್ಯ ಯಾವುದೂ ಇಲ್ಲ. ಎಲ್ಲ ಜನಾಂಗದವರು ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮೂರಿನಲ್ಲಿ ಹಬ್ಬನ ಆಚರಿಸ್ತಾರೆ. ಅದು ನನಗೆ ಹೆಮ್ಮೆ. ಇವನು ಆ ಜಾತಿ, ಇವನು ಈ ಜಾತಿ, ಈ ಥರ ಭೇದ ಭಾವನ ನಮ್ಮಲ್ಲಿ ಎಂದೂ ಬಳಸಿಲ್ಲ. ಆ ಥರ ಭಾವನೆಗಳು ಬಂದಿಲ್ಲ. ಹಾಗಾಗಿ ವಿಶೇಷತೆಯಾಗಿ ಎಲ್ಲ ಸೌಹಾರ್ದತೆಯಾಗಿ ಈ ಹಬ್ಬನ ಆಚರಣೆ ಮಾಡೋಕ್ಕೆ ಸಾಧ್ಯ ಆಯ್ತಾ ಇರೋದು ನಮಗೆ. ಯೋಚನೆ ಮಾಡಿ, ಒಂದು ಕುಟುಂಬನೇ ನಾವು ಸರಿದೂಗ್ಸೋಕ್ಕಾಗಲ್ಲ. ಹೌದು, ಒಂದು ಗ್ರಾಮನ ಸರಿದೂಗಿಸ್ತಾ ಇದೆ ಕೊತ್ತೆಗಾಲ ಅಂತಂದಾಗ ಆ ಕೊತ್ತೆಗಾಲದ ಜನರ ವಿಶ್ವಾಸ, ಪ್ರೀತಿ, ಹೌದು, ಎಷ್ಟು ಬಾಂಧವ್ಯ ಅಡಗಿದೆ ಅಂತ ಅನ್ನೋದಕ್ಕೆ ನಮ್ಮೂರು ನಿದರ್ಶನ. ಹೌದು.
ಅಂದ್ರೆ ಅತಿ ಹೆಚ್ಚು ದೇವಾಲಯಗಳನ್ನು ಸಹ ತಮ್ಮ ಗ್ರಾಮದಲ್ಲಿ ನಾವು ಕಾಣಬಹುದು. ಹೌದು. ಜೊತೆಗೆ ಅತಿ ಹೆಚ್ಚು ಜನ ಸಮುದಾಯನೂ ಸಹ ತಮ್ಮಲ್ಲಿ ಇದೆ. ಹೌದು. ಪ್ರತಿಯೊಬ್ಬರು ಸಹ ಅಷ್ಟೊಂದು ಸೌಹಾರ್ದತೆಯಿಂದ ಇರೋದ್ರಿಂದ ಯಾವುದೇ ರೀತಿಯ ಹಬ್ಬಗಳನ್ನಾಗಿರ್ಬೋದು, ಜಾತ್ರೆಗಳನ್ನಾಗಿರ್ಬೋದು ಹೌದು. ತುಂಬಾ ಸುಗಮವಾಗಿ ಯಶಸ್ವಿಯಾಗಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಹಾಗೆ ನಮ್ಮೂರಿನಲ್ಲಿ ಹ್ಮ್ ಇಲ್ಲಿ ತನಕ ಈ ಪೊಲೀಸು, ಹ್ಮ್ ಕೋರ್ಟು, ಸಣ್ಣ ಪುಟ್ಟ ಜಗಳ ಹ್ಮ್ ಇವಕ್ಕೆಲ್ಲ ಪೊಲೀಸ್ ಬಂದು ಮುಂದೆ ನಿಂತ್ಕೊಳ್ಳೋದಾಗ್ಲಿ ಹ್ಮ್ ಹ್ಮ್ ಆ ಥರ ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿಲ್ಲ ನಾವು. ಹ್ಮ್ ಆಗಿನ ಪರಂಪರೆಯಿಂದನೂ ಕೂಡ ಹ್ಮ್ ನಮ್ಮಲ್ಲಿ ನಾಡಗೌಡರು, ಗುಡಿಗೌಡರು, ಕೋಮರು ಯಜಮಾನರುಗಳು ಹ್ಮ್ ಯಾವುದೇ ಸಣ್ಣ ವ್ಯತ್ಯಾಸಗಳಿರಲಿ, ಒಂದು ಗಲಾಟೆ ಆಗಿರಲಿ, ಇನ್ನೊಂದಾಗಿರಲಿ, ಹ್ಮ್ ಅವ್ರನ್ನ ಕರೆಸಿ ಹ್ಮ್ ಅವ್ರಿಗೆ ಬುದ್ಧಿವಾದ ಹೇಳಿ ಈ ರೀತಿಯೆಲ್ಲ ಈ ರೀತಿ ಒಳ್ಳೆ ರೀತಿ ದಿಕ್ಕಿನಲ್ಲಿ ನಡ್ಕೊಂಡೋಗಿ ಅಂತ ಅದನ್ನ ಅವ್ರಿಗೆ ಮನವರಿಕೆ ಮಾಡಿ ಹ್ಮ್ ಮಾಡ್ತಾ ಇರೋದ್ರಿಂದನೇ ಇವತ್ತು ಕೊತ್ತೆಗಾಲ ಗ್ರಾಮ ಸೌಹಾರ್ದಯುತವಾಗಿ ಮುಂದುವರಿತಾ ಇದೆ ಅಂತ ಹೇಳಬಲ್ಲೆ. ಸರ್, ಹಿಂದಿನ ಕಾಲದ ಜಾತ್ರೆಗೂ ಜೊತೆಗೆ ಇಂದಿನ ಆಧುನಿಕ ಕಾಲದ ಜಾತ್ರೆಗೂ ನೀವು ಕಾಣ್ತಿರುವಂತಹ ಮುಖ್ಯ ಬದಲಾವಣೆಗಳ ಬಗ್ಗೆ ತಿಳಿಸೋದಾದ್ರೆ? ತುಂಬ ಬದಲಾವಣೆ ಇದೆ ಸರ್. ನಾನು ಹೇಳಿದೆ, ನಮ್ಮಲ್ಲಿ ಶನಿದೇವರು ಉತ್ಸವ ಮಾಡಬೇಕು ಅಂತಂದರೆ ಈ ಕುರ್ಜು ಟೈಪ್ ಕಟ್ಟಿ 4 ಜನ ಹೊತ್ತು ಆ ದೇವರ ವಿಗ್ರಹನ ಹಾಕೊಂಡು ಊರು ತುಂಬ ಮೆರವಣಿಗೆ ಮಾಡಿಸ್ತಿದ್ದಂಥ ಕಾಲ ಇತ್ತು. ಇವತ್ತಿನ ಜನ್ರೇಷನಲ್ಲಿ ಅದಾದಮೇಲೆ ಎತ್ತಿನ ಬಂಡಿಲ್ ಕಟ್ಕೊಂಡು ಮೆರವಣಿಗೆ ಮಾಡೋದಿತ್ತು. ಇವಾಗ ಏನಾಗಿದೆ, ಇವಾಗ ಬೆಳ್ಳಿ ಪಲ್ಲಕ್ಕಿ ಬಂದಿದೆ. ಹೌದು. ಒಳ್ಳೊಳ್ಳೆ ವಿದ್ಯುತ್ ದೀಪಾಲಂಕಾರಗಳು ಬಂದಿದೆ. ಹಬ್ಬ ಮಾಡ್ತೀವಿ ಅಂತಂದಾಗ ಈ ದೀಪಾಲಂಕಾರಗಳು, ಈ ಬೆಳ್ಳಿ ಪಲ್ಲಕ್ಕಿ, ರಥೋತ್ಸವ, ತಮಟ ವಾದ್ಯ, ನಾದಸ್ವರಗಳು ಇವೆಲ್ಲ ಇರೋದ್ರಿಂದ ಹೆಚ್ಚಿನ ರೀತಿ ಯುವಕರಲ್ಲಿ ಇನ್ನು ಉತ್ಸವಗಳನ್ನ ಮಾಡಬೇಕು ಅನ್ನೋ ಆಸಕ್ತಿ ಬರೋ ರೀತಿ ವಿಜೃಂಭಣೆಯಿಂದ ಆಚರಣಾ ಕಾಲ ಈಗಿದೆ. ನಮ್ಮ ಹಿಂದಿನ ಕಾಲದಲ್ಲಿ ಕೊಂಡೋತ್ಸವ ಮಾಡ್ಬೇಕಾದ್ರೂ ಅಷ್ಟೇ ತುಂಬ ಆವಾಗ ಜನಸಂಖ್ಯೆನೂ ಕಡಿಮೆ ಇರ್ತಿತ್ತು. ಹೌದು. ಅಷ್ಟೊಂದು ಈಗ ಧ್ವನಿವರ್ಧಕಗಳಾಗಲಿ, ಈ ವಿದ್ಯುತ್ ದೀಪಗಳಾಗಲಿ ಆಗಿನ ಕಾಲಕ್ಕೆ ಅವೇನಲ್ಲ. ಹೌದು. ನಾವು ಎಷ್ಟೋ ಸಾರಿ ನಾವು ಚಿಕ್ಕವರಾಗಿದ್ದಾಗ ಈ ಲಾಟಿನ್ ಲೈಟ್ ಹಿಡ್ಕೊಂಡು ಮೆರವಣಿಗೆ ಮಾಡಿದಂಥ ಸನ್ನಿವೇಶಗಳನ್ನ ನಾವು ನೋಡಿದ್ದೀವಿ. ಅದಾದ್ಮೇಲೆ ಈ ಟ್ಯೂಬ್ ಲೈಟ್ ಅಂತ ಬರ್ತಿತ್ತು. ಹೌದು. ಆ ಟ್ಯೂಬ್ ಲೈಟ್ನ ಆ ಕಡೆ ಈ ಕಡೆ ಒಂದು 10 ಜನ ಹಿಡ್ಕೊಂಡು ಊರು ತುಂಬ ಮೆರವಣಿಗೆ ಮಾಡೋ ಅಂಥ ಕಾಲಗಳು ಇತ್ತು. ಇವತ್ತೆಲ್ಲ ಕಾಲ ಬದಲಾಗಿದೆ. ಹೌದು. ಎಲ್ಲ ವಿಭಿನ್ನವಾಗಿ, ಹಿಂದಿನ ಕಾಲಕ್ಕಿಂತ ವಿಭಿನ್ನವಾಗಿ ಜಾತ್ರೆನ ಆಚರಣೆ ಮಾಡ್ತಾ ಇವಿ. ಸರ್, ಇಂದಿನ ಈ ಒಂದು ಯುವ ಪೀಳಿಗೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಒಂದು ಪ್ರೇರೇಪಣೆ ಅಗತ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡೋದಾದ್ರೆ? ನಮ್ಮಲ್ಲಿ ಹೇಳಿದ್ನಲ್ಲ ಸರ್, ಈಗ ನಂಬಿಕೆನೇ ದೇವರು. ಆ ಕಾಲದಿಂದನೂ ನಮ್ಮಲ್ಲಿರೋ ದೇವತೆಗಳ ಬಗ್ಗೆ ವಿಶೇಷವಾದ ನಂಬಿಕೆ ನಮ್ಮಲ್ಲಿರೋ ಊರಿನಲ್ಲಿರೋ ಜನಗಳಲ್ಲಿ ಇವತ್ತಿಗೂ ಇರೋದ್ರಿಂದ ಆ ನಂಬಿಕೆನೇ ಉಳಿಸ್ಕೊಂಡು ಈ ದೇವತಾ ಕಾರ್ಯಗಳನ್ನ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಇವತ್ತಿಗೂ ಕೂಡ ನಮ್ಮಲ್ಲಿ ಮಾಡ್ಕೊ ಬರ್ತಾ ಇದ್ದಾರೆ. ಈ ಒಂದು ಜಾತ್ರೆಯನ್ನು ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಸರ್. ನಮ್ಮಲ್ಲಿ ಈಗ ಬರ್ತಾ ಬರ್ತಾ ನಮ್ಮ ಈ ಜಾತ್ರೆ, ಗ್ರಾಮ ದೇವತೆ ಹಬ್ಬಗಳಲ್ಲಿ ಜನಸಂಖ್ಯೆ ಆಗಿಗಿಂತ ಇವಾಗ ಕಂಪ್ಯಾರಿಸನ್ ಮಾಡಿದಾಗ ಜಾಸ್ತಿ ಜನಸಂಖ್ಯೆ ಬರೋ ಅಂಥ ಜಾತ್ರೆ ಆಗಿದೆ. ಈಗೆಲ್ಲ ಪೊಲೀಸು, ನಾವು ಹಬ್ಬ ಮಾಡ್ಬೇಕು ಅಂದ್ರೆ ಪೊಲೀಸ್ ಒಂದು ರಿಕ್ವೆಷನ್ ಕೊಟ್ಟಿರ್ತೀವಿ, KEB ಅವ್ರಿಗೊಂದು ರಿಕ್ವೆಷನ್ ಕೊಟ್ಟಿರ್ತೀವಿ, ಮತ್ತು ಫಾರೆಸ್ಟ್ ಆಫೀಸ್ ಅವ್ರಿಗೂ ಕೊಟ್ಟಿರ್ತೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಇನ್ನು ಮುಂದೂ ಕೊಡ್ತಾ ಇದ್ದಾರೆ. ಆ ಥರ ಅದೆಲ್ಲ ಪೊಲೀಸು ಎಲ್ಲರ ಸಹಕಾರ ಇದೆ. ಅವ್ರದ್ದು ಪರ್ಮಿಷನ್ ತಗೊಂಡೆ ನಾವು ಹಬ್ಬನ ಸ್ಟಾರ್ಟ್ ಮಾಡ್ತೀವಿ. ಹಬ್ಬ ಮುಗಿಯೋವರೆಗೂ ಪೊಲೀಸವರು ಬರ್ತಾರೆ, ಮೀಟ್ ಮಾಡ್ತಿರ್ತಾರೆ. ಯಾವುದೇ ಅಹಿತಕರ ಘಟನೆ ಆಗದ ರೀತಿ ಅವರು ಮುಂಜಾಗ್ರತೆ ವಹಿಸ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಗ್ರಾಮದ ಜನಗಳೇ ಮುಂಜಾಗ್ರತೆಯಾಗಿದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ನಮ್ಮೂರಲ್ಲಿ ನಡೀಬಾರ್ದು, ಯಾವುದೇ ಗುಂಪು ಗಲಾಟೆ ಘರ್ಷಣೆಗೆ ನಮ್ಮಲ್ಲಿ ಆಸ್ಪದ ಇಲ್ಲ, ಅವಕಾಶನೂ ಇಲ್ಲ. ಎಲ್ಲರೂ ಯಾಕಂತಂದ್ರೆ ಎಲ್ಲ ಸೌಹಾರ್ದವಾಗಿ ವಿಶ್ವಾಸವಾಗಿರೋದ್ರಿಂದ, ವಿಶ್ವಾಸನೇ ಪ್ರೀತಿ. ನಮ್ಮಲ್ಲಿ ಬಾಂಧವ್ಯ ಪ್ರೀತಿ ವಿಶ್ವಾಸದಿಂದ ಇದ್ದಾಗಲೇ ಅದು ಒಂದು ಬಾಂಧವ್ಯ, ಒಂದು ಬಾಂಡಿಂಗ್ ಅನ್ಕೋಬೋದು. ನಮ್ಮಲ್ಲಿ ಎಲ್ಲ ಜನಗಳಲ್ಲೂ ಇದೆ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಆಸ್ಪದ ನಮ್ಮಲ್ಲಿ ಇಲ್ಲ. ಎಲ್ಲರೂ ಸೌಹಾರ್ದಯುತವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹಬ್ಬನ ಮಾಡ್ತೀವಿ. ಸರ್, ಕೊನೆಯದಾಗಿ ಜಾತ್ರೆಗೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ನಮ್ಮಲ್ಲಿ ಇದೇ ತಿಂಗಳು 11ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಗ್ರಾಮ ದೇವತೆಗಳ ಹಬ್ಬ ಆರಂಭ ಆಗ್ತಾಯಿದೆ. ನಾನು ಮೊದಲೇ ಹೇಳ್ದಂಗೆ ನಮ್ಮ ಈ ತಾಲೂಕಿನಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ
ನಮ್ಮದು ಒಂದು ಸಸಿ ಮಾರಿ ಹಬ್ಬ ಅಂತಂತನ್ನ ಜಾತ್ರೆ ನಮ್ಮದು ಕೊನೆಯ ಜಾತ್ರೆ ಆಗಿರುತ್ತೆ. ಹ್ಮ್ ಎಲ್ಲ ಊರನ್ನೂ ಇದು ಮಾಡಿದ್ರು ನಮ್ಮದು ಒಂದು ಮಾದರಿಯಾದಂಥ ಒಂದು ಹಬ್ಬ. ಹ್ಮ್ ಎಲ್ಲ ಜನಗಳು ನಮ್ಮ ಗ್ರಾಮದ ಥರನೇ ಸೌಹಾರ್ದಯುತವಾಗಿ ಪ್ರತಿ ಗ್ರಾಮದಲ್ಲೂ ಈ ಥರ ಹಬ್ಬ ಹರಿದಿನಗಳನ್ನ ವರ್ಷಕ್ಕೊಂದ್ಸಲ ಆಚರಣೆ ಮಾಡಿ ಹ್ಮ್ ಸರಳ ಸೌಮ್ಯತೆ, ವಿಶ್ವಾಸ, ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಹ್ಮ್ ಹಬ್ಬಗಳನ್ನ ಮಾಡಿ ಸಂತೋಷದ ಜೀವನವನ್ನು ನಡೆಸಿ ಅಂತಂತ ಎಲ್ಲ ನಮ್ಮ ಬಾಂಧವರಿಗೆ, ನಮ್ಮ ಜನಗಳಿಗೆ, ಅಕ್ಕಪಕ್ಕದ ಗ್ರಾಮದವ್ರಿಗೆ ಜನಗಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೌಹಾರ್ದತೆಯಿಂದ ಹಬ್ಬ ಮಾಡಿ, ದ್ವೇಷ ಕ್ಷಣಿಕ, ಅದು ದ್ವೇಷ ಮಾಡೋದು ಕ್ಷಣಿಕ. ಹೌದು. ಅದನ್ನ ಪ್ರೀತಿ ವಿಶ್ವಾಸದಿಂದ ಮಾಡೋದಲ್ಲ, ಅದೇ ಜೀವನ, ಅದೇ ಸಾರ್ಥಕತೆ. ನಾವು ಎಲ್ಲರೊಂದು ಪ್ರೀತಿ ವಿಶ್ವಾಸದಿಂದ ನಾವು ನಡ್ಕೊಂಡು ಬಾಳ್ತೀವಲ್ಲ, ಹೌದು, ಅದೇ ಸಾರ್ಥಕವಾದ ಜೀವನ. ಈ ದ್ವೇಷ, ಹಸೂಯೆ ಇದನ್ನೆಲ್ಲ ಬಿಟ್ಟು ಸೌಹಾರ್ದತೆಯಿಂದ ಎಲ್ಲರೂ ಎಲ್ಲ ಗ್ರಾಮದಲ್ಲಿ ಈ ಥರ ಹಬ್ಬ ಹರಿದಿನಗಳನ್ನ ಮಾಡಿ ಬಾಂಧವ್ಯಗಳನ್ನ ಹೆಚ್ಚಿನ ರೀತಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಿ ಅಂತಂತ ಹೇಳಬಲ್ಲೆ. ಹಾಗೆ ನಮ್ಮ ಕೊತ್ತೆಗಾಲ ಗ್ರಾಮಕ್ಕೆ ಇದೇ ಏಪ್ರಿಲ್ 11ರಿಂದ 15ರವರೆಗೆ ಗ್ರಾಮ ದೇವತೆ ಹಬ್ಬ ನಡೆಯುತ್ತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಗ್ರಾಮ ದೇವತೆ ಹಬ್ಬಕ್ಕೆ ಬಂದು ಆ ದೇವರುಗಳ ಕೃಪಾಶೀರ್ವಾದವನ್ನು ನಿಮಗೆ ಕೊಡಲಿ ಅಂತಂತ ಕೇಳ್ಕೊಂಡು ನಮ್ಮ ಗ್ರಾಮಕ್ಕೆ ಬನ್ನಿ ಅಂತಂತ ಈ ಮೂಲಕ ತಮ್ಮಲ್ಲಿ ನಮ್ಮ ಜನಧ್ವನಿ ರೇಡಿಯೋ ಪ್ರಸಾರದ ಅವರ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕೊತ್ತೆಗಾಲ ಗ್ರಾಮಸ್ಥನಾಗಿ ದಯಮಾಡಿ ನಮ್ಮ ಹಬ್ಬಕ್ಕೆ ಬಂದು ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಪರಂಪರೆ ಕೇವಲ ಒಂದು ಜಾತ್ರೆಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೆಗಾಲ ಗ್ರಾಮದಲ್ಲಿರುವ ಶ್ರೀ ಮಾರಮ್ಮ ಮತ್ತು ಗುಜ್ಜಮ್ಮನವರ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರಾ ಹಿನ್ನೆಲೆ ಕುರಿತು ಗ್ರಾಮದ ನಿವಾಸಿಗರಾಗಿರುವ ಹಾಗೂ ದೇವಸ್ಥಾನದ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಮಂಜುನಾಥ್ ಎಂರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.